ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು G7 ಶೃಂಗಸಭೆ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಭಾರತದ ಪಾತ್ರದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಈ ಚರ್ಚೆಗೆ ಆಧಾರ G7 ಶೃಂಗಸಭೆ ಭಾರತದ ಪಾತ್ರ ಅನ್ನೋ ಲೇಖನದ ಕೆಲವು ಆಯ್ದ ಭಾಗಗಳು. ಅಂದ್ರೆ G7 ಅಂದ್ರೇನು, ಅದು ಯಾಕೆಷ್ಟು ಮುಖ್ಯ, ಆಮೇಲೆ ಭಾರತ ಯಾಕೆ ಸದಸ್ಯ ರಾಷ್ಟ್ರ ಅಲ್ಲ, ಆದ್ರೂ ಯಾಕೆ ಈ ಸಭೆಗಳಿಗೆ ಹೋಗುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲೂ ಇಂಟ್ರೆಸ್ಟಿಂಗ್ ವಿಷಯದ ನೋಡಿ, ಭಾರತ ಈಗ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ. ಹೌದು ಹೌದು ಆದ್ರೂ G7 ಸದಸ್ಯ ರಾಷ್ಟ್ರ ಅಲ್ಲ. ಪ್ರತಿ ವರ್ಷ ಸ್ಪೆಷಲ್ ಗೆಸ್ಟ್ ಆಗಿ ಕರೀತಾರೆ. ಯಾಕೆ ಹೀಗೆ, ಅದನ್ನು ನೋಡೋಣ. ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ. G7 ಅಂದ್ರೆ ಏನು? G7 ಅಂದ್ರೆ ಇದು ಮೂಲತಃ ವಿಶ್ವದ ಅತ್ಯಂತ ಮುಂದುವರೆದ ಆರ್ಥಿಕವಾಗಿ ಶಕ್ತಿಶಾಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಒಂದು ಗುಂಪು ಅಂತ ಹೇಳ್ಬೋದು. 1975ರಲ್ಲಿ ಶುರುವಾಗಿದ್ದು, ಆದ ಜಾಗತಿಕವಾಗಿ ಆರ್ಥಿಕ ಸಮಸ್ಯೆಗಳಿದ್ವು, ಅದನ್ನ ಚರ್ಚೆ ಮಾಡಕ್ಕೆ ಅಂತ ಶುರುವಾದ ಒಂದು ವೇದಿಕೆ ಇದು. ಓಕೆ, ಯಾವ್ಯಾವ ದೇಶಗಳು ಸದಸ್ಯ ರಾಷ್ಟ್ರಗಳು ಅಂದ್ರೆ ಅಮೆರಿಕ, ಕೆನಡಾ, UK, ಜರ್ಮನಿ, ಫ್ರಾನ್ಸ್, ಇಟಲಿ, ಆಮೇಲೆ ಜಪಾನ್. ಯುರೋಪಿಯನ್ ಯೂನಿಯನ್ ಕೂಡ ಭಾಗವಹಿಸತ್ತೆ, ಆದ್ರೆ ಅದನ್ನ 8ನೇ ಸದಸ್ಯ ಅಂತ ಪರಿಗಣಿಸಲ್ಲ. ಸರಿ, ಇದೊಂದು ರೀತಿ ಅನೌಪಚಾರಿಕ ಗುಂಪ. ಅಂದ್ರೆ ಇದಕ್ಕೆ ಆಫೀಸ್ ಆ ಥರ ಎಲ್ಲ ಇರಲ್ವಾ? ಹೌದು ಹೌದು, ಇದು ಆಕ್ಚುಲಿ ಒಂದು ಅನೌಪಚಾರಿಕ ಗುಂಪು. ಅದಕ್ಕಿಂತ ಒಂದು ಸ್ಥಿರವಾದ ಕಾರ್ಯಾಲಯ ಅಥವಾ ಬರೆದಿಟ್ಟ ನಿಯಮಗಳೇನೂ ಇಲ್ಲ. ವರ್ಷಕ್ಕೊಮ್ಮೆ ಈ ದೇಶಗಳ ನಾಯಕರು ಸೇರಿ ಮಾತುಕತೆ ಮಾಡ್ತಾರೆ. ಏನೆಲ್ಲ ಚರ್ಚೆ ಮಾಡ್ತಾರೆ? ಬರೀ ಆರ್ಥಿಕತೆನಾ? ನೀವು ಹೇಳಿದ್ರಿ ಶುರುವಾಗಿದ್ದು ಆರ್ಥಿಕ ಕಾರಣಕ್ಕೆ ಅಂತ. ಇಲ್ಲ, ಈಗ ಹಾಗಿಲ್ಲ. ಮೊದಲು ಆರ್ಥಿಕತೆಗೆ ಹೆಚ್ಚು ಒತ್ತು ಇತ್ತು ಅನ್ನೋದು ನಿಜ. ಆದ್ರೆ ಈಗ ಹವಾಮಾನ ಬದಲಾವಣೆ, ಭದ್ರತೆ, ಆರೋಗ್ಯ. ಕೋವಿಡ್ ಟೈಮ್ನಲ್ಲಿ ಕೇಳಿದ್ವಿ ಅಲ್ವಾ, ಲಸಿಕೆ ಬಗ್ಗೆ ಎಲ್ಲ ಮಾತಾಡಿದ್ರು. ಖಂಡಿತ. ಕೋವಿಡ್-19 ಇರ್ಬೋದು, ಭಯೋತ್ಪಾದನೆ, ತಂತ್ರಜ್ಞಾನದ ಸವಾಲುಗಳು. ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ AI ಬಗ್ಗೆನೇ ಸಾಕಷ್ಟು ಮಾತುಕತೆ ನಡೀತಿದೆ. ಆಮೇಲೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಹೇಗೆ ಕಾಪಾಡೋದು, ಹೀಗೆ ಹಲವು ವಿಷಯಗಳು ಚರ್ಚೆಗೆ ಬರುತ್ತೆ. ಈ ಚರ್ಚೆಗಳಿಂದ ಏನಾದರೂ ಪ್ರಯೋಜನ ಇದೆಯಾ, ಅಥವಾ ಬರೀ ಮಾತಾಡಿ ಹೋಗ್ತಾರಾ? ಇಲ್ಲ, ಖಂಡಿತ ಪರಿಣಾಮ ಇದೆ. ಅಂದ್ರೆ ಇಲ್ಲಿ ಏನು ಚರ್ಚೆ ಆಗುತ್ತೆ, ಏನು ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ, ಅದು ಜಾಗತಿಕ ಮಟ್ಟದಲ್ಲಿ ನೀತಿ ನಿಯಮಗಳ ಮೇಲೆ ಪ್ರಭಾವ ಬೀರುತ್ತೆ. ಉದಾಹರಣೆಗೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಎಷ್ಟು ಸಹಾಯಧನ ಕೊಡಬೇಕು, ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಗೆ ಕೆಲಸ ಮಾಡಬೇಕು, ಕೆಲವೊಮ್ಮೆ ಯಾವುದಾದ್ರೂ ದೇಶದ ಮೇಲೆ ನಿರ್ಬಂಧ ಹಾಕಬೇಕು ಅನ್ನೋ ತೀರ್ಮಾನಕ್ಕೂ ಇಲ್ಲಿ ಮುನ್ನುಡಿ ಬರೆಯಬಹುದು. ಸರಿ, ಹಾಗಾದ್ರೆ ಈಗ ನಮ್ಮ ಮುಖ್ಯ ಪ್ರಶ್ನೆಗೆ ಬರೋಣ. ಭಾರತದ ವಿಷಯ. ನಾವು ಹೇಳಿದ ಹಾಗೆ ಭಾರತ 5ನೇ ದೊಡ್ಡ ಆರ್ಥಿಕತೆ, ಜಾಗತಿಕವಾಗಿ ಇಷ್ಟೊಂದು ಪ್ರಮುಖ ದೇಶ. ಆದರೂ ಯಾಕೆ G7 ಸದಸ್ಯ ಅಲ್ಲ? ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅದು ಶುರುವಾದ ಸಮಯ, ಐತಿಹಾಸಿಕ ಕಾರಣ. 1970ರ ದಶಕದಲ್ಲಿ ಈ G7 ಗುಂಪು ಶುರುವಾದಾಗ, ಆಗಿನ ಕಾಲಕ್ಕೆ ಯಾವ ದೇಶಗಳು ದೊಡ್ಡ ಆರ್ಥಿಕ ಶಕ್ತಿಗಳಾಗಿದ್ವೋ ಅವುಗಳು ಸೇರ್ಕೊಂಡವು. ಆಗ ಭಾರತ ಆರ್ಥಿಕವಾಗಿ ಇಷ್ಟೊಂದು ಮುಂದುವರೆದಿರ್ಲಿಲ್ಲ. ಅಂದಿನಿಂದ ಈ ಗುಂಪು ಯಾರನ್ನೂ ಹೊಸದಾಗಿ ಸದಸ್ಯರನ್ನಾಗಿ ಸೇರ್ಸ್ಕೊಂಡಿಲ್ಲ. ಗುಂಪನ್ನ ಚಿಕ್ಕದಾಗಿ ಇಟ್ಕೊಂಡ್ರೆ ಬೇಗ ನಿರ್ಧಾರ ತಗೋಬಹುದು ಅನ್ನೋದು ಕೂಡ ಒಂದು ಕಾರಣ ಇರಬಹುದು ಅಂತ ಕೆಲವರು ಹೇಳ್ತಾರೆ. ಹೌದು, ಆ ಕಾರಣ ಸರಿ. ಆದ್ರೆ 1970ಕ್ಕೂ ಈಗ 2020ರ ದಶಕಕ್ಕೂ ಜಗತ್ತೇ ಬದಲಾಗಿದೆ ಅಲ್ವಾ? ನಿಜ. ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ, ಇಷ್ಟು ವೇಗವಾಗಿ ಬೆಳೀತಿರೋ ಆರ್ಥಿಕತೆ ಹೊರಗಡೆ ಇದೆ ಅಂದ್ರೆ ಈ G7 ಗುಂಪಿನ ಪ್ರಸ್ತುತತೆ ಬಗ್ಗೆನೇ ಪ್ರಶ್ನೆಗಳು ಬರುತ್ತೆ ಅಲ್ವಾ? ಹೌದು, ಖಂಡಿತ ಬರುತ್ತೆ. ಹಾಗಿದ್ದು ಭಾರತವನ್ನ ಪ್ರತಿ ವರ್ಷ ವಿಶೇಷ ಅತಿಥಿಯಾಗಿ ಕರೀತಾರಲ್ಲ, ಅದಕ್ಕೆ ಕಾರಣ ಏನು? ಅದಕ್ಕೆ ಹಲವು ಗಟ್ಟಿಯಾದ ಕಾರಣಗಳಿವೆ. ಮೊದಲನೆಯದು, ನೀವು ಹೇಳಿದ ಹಾಗೆ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಪ್ರಮುಖ ಆರ್ಥಿಕ ಶಕ್ತಿ. ಜಾಗತಿಕ ವಿಷಯಗಳಲ್ಲಿ ಭಾರತದ ಸಹಕಾರ ಇಲ್ಲದೆ ಯಾವ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸೋಕೆ ಆಗಲ್ಲ ಈಗ. ಸರಿ. ಎರಡನೇದಾಗಿ, ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಸ್ಥಾನ ಬಹಳ ಮುಖ್ಯ. ಅಲ್ಲಿನ ಭದ್ರತೆ, ಸ್ಥಿರತೆ ದೃಷ್ಟಿಯಿಂದ ಭಾರತದ ಪಾತ್ರ ನಿರ್ಣಾಯಕ. ಮೂರನೇದಾಗಿ, ಹವಾಮಾನ ಬದಲಾವಣೆ ಇರಬಹುದು, ವ್ಯಾಪಾರ, ಆರೋಗ್ಯ, ಈ ತರಹದ ಜಾಗತಿಕ ಸವಾಲುಗಳನ್ನ ಎದುರಿಸಬೇಕಾದ್ರೆ ಭಾರತ ಜೊತೆಗಿರಲೇಬೇಕು. ಅಷ್ಟೇ ಅಲ್ಲ, ಭಾರತವನ್ನ ಗ್ಲೋಬಲ್ ಸೌತ್ ಅಂತ ಏನ್ ಕರಿತೀವಿ, ಅಂದ್ರೆ ಅಭಿವೃದ್ಧಿಶೀಲ ಮತ್ತು ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅವುಗಳ ಒಂದು ಪ್ರಮುಖ ಧ್ವನಿ ಅಂತ ನೋಡ್ತಾರೆ.
ಓಹೋ, ಹಾಗೆಂದ್ರೆ ಉದಾಹರಣೆಗೆ ಈಗ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡುವಾಗ ಬರೀ ಶ್ರೀಮಂತ ದೇಶಗಳ ದೃಷ್ಟಿಕೋನ ಸಾಲದು. ಅಭಿವೃದ್ಧಿಶೀಲ ದೇಶಗಳ ಅಗತ್ಯಗಳೇನು, ಅವರಿಗೆ ತಂತ್ರಜ್ಞಾನ ಹೇಗೆ ಬೇಕು, ಈ ವಿಷಯಗಳನ್ನ ಭಾರತ ಪರಿಣಾಮಕಾರಿಯಾಗಿ ಮಂಡಿಸುತ್ತೆ. ಸರಿ, ಅರ್ಥ ಆಯ್ತು. ಆಮೇಲೆ ಕೊನೆಯದಾಗಿ ರಾಜಕೀಯ ಕಾರಣಗಳು ಇವೆ. G7 ದೇಶಗಳಿಗೆ ಭಾರತದ ಜೊತೆಗಿನ ಸಂಬಂಧ ಗಟ್ಟಿಗೊಳಿಸಿಕೊಳ್ಳೋದು ಮುಖ್ಯವಾಗಿದೆ. ಅದರಲ್ಲೂ ಏಷ್ಯಾದಲ್ಲಿ ಚೀನಾದ ಪ್ರಭಾವ ಹೆಚ್ಚಾಗ್ತಿದ್ಯಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋಕೆ, ಒಂದ್ರೀತಿಯಲ್ಲಿ ಸಮತೋಲನ ತರೋಕೆ ಭಾರತ ಒಂದು ಮುಖ್ಯ ಪಾಲುದಾರ ಅಂತ ಅವರು ನೋಡ್ತಾರೆ. ಆಹಾ, ಹಾಗಾಗಿ ಭಾರತದ ಉಪಸ್ಥಿತಿ ಆ ವೇದಿಕೆಯಲ್ಲಿ ಒಂದು ಬೇರೆ ದೃಷ್ಟಿಕೋನವನ್ನೇ ಕೊಡುತ್ತೆ. ಖಂಡಿತವಾಗಿಯೂ ಚರ್ಚೆಗಳ ದಿಕ್ಕನ್ನೇ ಸ್ವಲ್ಪ ಬದಲಾಯಿಸುವ ಶಕ್ತಿ ಭಾರತದ ಉಪಸ್ಥಿತಿಗೆ ಇದೆ. ಓಕೆ, ಹಾಗಾದ್ರೆ ಇದೆಲ್ಲವನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ G7 ಒಂದು ಪವರ್ಫುಲ್ ಗುಂಪು, ಆದರೆ ಅದರ ಬೇರುಗಳು ಹಳೆಯ ಜಾಗತಿಕ ವ್ಯವಸ್ಥೆಯಲ್ಲಿದೆ. ಭಾರತ ಈಗ ಜಾಗತಿಕವಾಗಿ ಎಷ್ಟು ಮುಖ್ಯವಾಗಿದೆ ಅಂದ್ರೆ, ಅಧಿಕೃತವಾಗಿ ಸದಸ್ಯತ್ವ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವರನ್ನ ಕರೆಯಲೇಬೇಕಾದ ಅನಿವಾರ್ಯತೆ ಬಂದಿದೆ. ಹೌದು, ಇದು ಈಗಿನ ಜಾಗತಿಕ ಶಕ್ತಿ ಸಮೀಕರಣ ಹೇಗೆ ಬದಲಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ? ಖಂಡಿತ. ಈ ಚರ್ಚೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯವೇ ಇದು. ಅಂದ್ರೆ G7ನ ಮೂಲ ಸ್ವರೂಪಕ್ಕೂ ಇವತ್ತಿನ ಜಗತ್ತಿನ ವಾಸ್ತವಕ್ಕೂ ಒಂದು ಅಂತರ ಇದೆ. ಈ ಪರಿಸ್ಥಿತಿಯಲ್ಲಿ ಭಾರತದ ಅತಿಥಿ ಸ್ಥಾನ ಏನಿದೆ ಅದು ಭಾರತದ ಪ್ರಾಮುಖ್ಯತೆ ಕಡಿಮೆ ಅಂತ ತೋರ್ಸಲ್ಲ, ಬದಲಿಗೆ ಅದರ ಈಗಿನ ಪ್ರಭಾವ ಮತ್ತು ಮುಂದಿನ ದಿನಗಳಲ್ಲಿ ಅದರ ಪಾತ್ರ ಇನ್ನಷ್ಟು ಹೇಗೆ ಬೆಳೆಯಬಹುದು ಅನ್ನೋದನ್ನ ಸೂಚಿಸುತ್ತೆ. ಇದು ನಮ್ಮನ್ನ ಒಂದು ಆಲೋಚನೆಗೆ ಹಚ್ಚುತ್ತೆ ಅಲ್ವಾ? ಏನು ಅಂದ್ರೆ ಜಾಗತಿಕ ಶಕ್ತಿ ಕೇಂದ್ರಗಳು ಹೀಗೆ ಬದಲಾಗ್ತಿರುವಾಗ, ಭಾರತದಂತಹ ದೇಶಗಳು ಮುಂದೆ ಬರ್ತಿರುವಾಗ, ಭವಿಷ್ಯದಲ್ಲಿ G7ನಂತಹ ಗುಂಪುಗಳು ಈಗಿನ 21ನೇ ಶತಮಾನದ ವಾಸ್ತವಕ್ಕೆ ತಕ್ಕಂತೆ ತಮ್ಮ ಸ್ವರೂಪವನ್ನ, ತಮ್ಮ ಸದಸ್ಯತ್ವವನ್ನ ಬದಲಾಯಿಸ್ಕೊಳ್ಬೇಕಾಗುತ್ತಾ? ಖಂಡಿತ, ಇದು ಯೋಚನೆ ಮಾಡಬೇಕಾದ ವಿಷಯ. ಹೌದು, ಇದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖ ಬೆಳವಣಿಗೆಯಾಗಬಹುದು.